ಹ್ಯಾಪಿ ಭಾರತ್, ಹ್ಯಾಪಿ ವರ್ಲ್ಡ್, ರಿಚ್ ಭಾರತ್, ರಿಚ್ ವರ್ಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ, ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಎನರ್ಜಿ ಕೋಚ್. ಫ್ರೆಂಡ್ಸ್, ಭಾನುವಾರದಿಂದ ಹಿಡಿದು ಶುಕ್ರವಾರದವರೆಗೂ ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅವರು ವ್ಯಕ್ತಿತ್ವ, ಅವ್ರಿಗೆ ಲಕ್ಕಿ ನಂಬರ್ಸ್ ಏನು, ಅವರು ಯಾವ ಬಿಸ್ನೆಸ್ ಮಾಡ್ಬೋದು, ಏನು ಎಜುಕೇಷನ್ ಮಾಡ್ಬೋದು, ಆ ದಿನ ಹುಟ್ಟಿದವರು ಎಲ್ಲ ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರದವರೆಗೂ ನಾನು ತಿಳಿಸ್ಕೊಳ್ತೀನಿ. ಈ ವಿಡಿಯೋನಲ್ಲಿ ನಾವು ಶನಿವಾರ ಹುಟ್ಟಿದವರು ಹೇಗಿರ್ತಾರೆ, ಅವ್ರ ಲಕ್ಕಿ ಕಲರ್ಸ್ ಏನು, ನಂಬರ್ಸ್ ಏನು, ಎಲ್ಲವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಬೇರೆಯವ್ರಿಗೂ ವಿಡಿಯೋಸ್ನ ಶೇರ್ ಮಾಡಿ, ಕೆಳಗಡೆ ಹೈಪ್ ಬಟನ್ನ ಪ್ರೆಸ್ ಮಾಡಿ. ಸೊ ನಿಮ್ಮಂಥ ಕಷ್ಟದಲ್ಲಿರೋರಿಗೆ ಈ ವಿಡಿಯೋಸ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ಅಷ್ಟೇ. ಸೊ ಶೇರ್ ಮಾಡಿ, ಅದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸೊ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಶನಿವಾರ ಹುಟ್ಟಿದವರು, ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಹುಟ್ಟಿದವರು ಹೇಗಿರ್ತಾರೆ, ಅವ್ರ ವ್ಯಕ್ತಿತ್ವ ಏನು ನೋಡೋಣ. ಶನಿವಾರ ಅಂದರೆ ಏನು? ಶನಿ. ಇಲ್ಲಿ ನೋಡಿ, ಶನಿವಾರ ಕನ್ನಡದಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಡ್ತಾರೆ. ಶನಿವಾರ, ಶನಿಗೆ ಸಂಬಂಧಪಟ್ಟ ವಾರನ ನಾವು ಶನಿವಾರ ಅಂತ ಕರಿತೀವಿ. ಸೊ ಶನಿಗೆ ಸಂಬಂಧಪಟ್ಟ ನಂಬರ್ ಯಾವುದು? 8. 8 ಹೇಗಿರುತ್ತೆ? ಸೊ ಇವ್ರಿಗೆ ಅಷ್ಟ ಕಷ್ಟಗಳೇ ಇರುತ್ತೆ. ಈಗ ಬಂದು ಹೇಗಿರುತ್ತೆ ಇವ್ರಿಗೆ, ಎಂಡಿಂಗ್ ಅನ್ನೋದೇ ಇರಲ್ಲ. ಈ ನಂಬರ್ ಹೇಗಿದೆಯೋ ಹಾಗೆ ಇರುತ್ತೆ ಇವ್ರ ಲೈಫ್. ಕೇರ್ ಆಫ್ ಅಡ್ರೆಸ್ 6 ಈಸ್ ಕೇರ್ ಆಫ್ ಅಡ್ರೆಸ್, ಲಕ್ಸುರಿಯಸ್ ಅಂತ ಹೇಳಿದ್ವಿ. 8ನ ನಾವೇನೇನು ಕರಿತೀವಿ? ಕೇರ್ ಆಫ್ ಅಡ್ರೆಸ್, ಹಾರ್ಡ್ ವರ್ಕ್. ಎಸ್, ಹಾರ್ಡ್ ವರ್ಕ್ಗೆ ಇವರು ಹೇಳಿ ಮಾಡಿಸಿದವರು ಅಂತ ಹೇಳ್ಬೋದು. ತುಂಬ ಸ್ಟ್ರಗಲ್ ಮಾಡ್ತಾರೆ ಲೈಫಲ್ಲಿ. ತುಂಬ ಕಷ್ಟಪಟ್ಟರೆ ಒಂದು ಪ್ರತಿಫಲ ಸಿಗುವಂಥ ಒಂದು ನಂಬರ್ ಅವರು. ಸೊ ಶನಿವಾರ ಹುಟ್ಟಿದವರು ಸಹ ಹೀಗೆ ಇರ್ತಾರೆ. ಶನಿವಾರನ ನಾವು 8ಗೆ ಹೋಲಿಕೆ ಮಾಡ್ತೀವಿ, ಅಥವಾ 8ನ ನಾವು ಶನಿವಾರಕ್ಕೆ, ಶನಿದೇವರಿಗೆ ಹೋಲಿಕೆ ಮಾಡೋದ್ರಿಂದ ಶನಿವಾರ ಹುಟ್ಟಿದ್ದಾರೆ ನಿಮ್ಮನೆಯಲ್ಲಿ ಮಕ್ಕಳು, ನೀವು ಯಾರೇ ಆಗಿರ್ಬೋದು ಅಂದರೆ ನೋಡಿ, ತುಂಬ ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತೀರ. ಅದು ಯಾವುದೇ ವಿಷಯ ಆಗಿರ್ಬೋದು, ಮ್ಯಾರೇಜಾ, ಲೇಟ್ ಮ್ಯಾರೇಜಸ್ಸು, ಡಿಲೇಡ್ ಮ್ಯಾರೇಜಸ್ಸು, ಮ್ಯಾರೇಜ್ ಆದಮೇಲೆ ಪ್ರಾಬ್ಲಮ್ಸು, ಡೈವರ್ಸ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಇವರ ಸ್ಟ್ರಗಲ್ ಅಂದರೆ ಲೈಫಲ್ಲಿ ಜಾಬಿಂದ ಹಿಡಿದು ಬಿಸ್ನೆಸ್ಸು ಎಲ್ಲ ಸ್ಟ್ರಗಲೇ. ಆದರೆ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಕಷ್ಟಪಟ್ಟು ಆದಮೇಲೆ ಒಂದು ಟೈಮಲ್ಲಿ ಡೆಫಿನೆಟ್ಲ ನಿಮಗೆ ಸಕ್ಸಸ್ ಅನ್ನೋದು ಖಂಡಿತ ಲೈಫಲ್ಲಿ ಬರುತ್ತೆ. ರಾಜಯೋಗನ ಅನುಭವಿಸ್ತೀರ. ಬರೋದು ಲೇಟ್ ಆಗ್ಬೋದು, ಆದರೆ ಅತ್ಯುತ್ತಮವಾದ ಐಶ್ವರ್ಯ ಜೀವನ, ರಾಜಯೋಗನ ಇವರು ಅನುಭವಿಸ್ತಾರೆ. ಸ್ಟ್ರಗಲ್ ಅನ್ನೋದು ಖಂಡಿತ ಇವರಿಗೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಅಷ್ಟು ಸುಲಭವಾಗಿ ಏನೂ ಸಿಗೋದಿಲ್ಲ ಇವರಿಗೆ. ಅಷ್ಟು ಒಂದು ಸ್ಟ್ರಗಲಿಂಗ್ ನಂಬರ್ ಅಂತ, ಬ್ಯಾಡ್ ನಂಬರ್ ಅಂತಲೇ ಹೇಳ್ಬೋದು. ಸೊ ಇದು ಈ ಥರ ಇರುತ್ತೆ ಇವರು ಒಂದು ಲೈಫು. ಬಟ್ ಇವರು ತುಂಬ ಲಾಯಲ್ ಅಂತ ಹೇಳ್ತೀವಲ್ಲ, ಹಾನೆಸ್ಟ್ ಆಗಿರ್ತಾರೆ. ಸುಳ್ಳುಗಳು ಹೇಳೋದು, ಮೋಸ ಮಾಡೋದು, ಈ ಥರ ಇವ್ರ ಕ್ಯಾರೆಕ್ಟರ್ಸ್ ಇರೋದಿಲ್ಲ. ತುಂಬ ಅದ್ಭುತವಾದ ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ. ನಂಬಿಕೆ ಇರ್ತಾರೆ, ಬೇರೆಯವ್ರನ್ನ ಬಿಲೀವ್ ಮಾಡ್ತಾರೆ. ಇವ್ರ ಲೈಫಲ್ಲಿ ಹ್ಯಾಪಿ ಇಲ್ಲ ಅಂದರೂ ಬೇರೆಯವ್ರನ್ನ ಹ್ಯಾಪಿಯಾಗಿ ಇಟ್ಕೋಬೇಕು, ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಂತ ನೋಡ್ತಾರೆ. ಒಳ್ಳೆ ಗುಣಗಳು ಇರುತ್ತೆ. ಇವರು ವ್ಯಕ್ತಿತ್ವ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇವರು ಒಂದು ಹ್ಯಾಪಿನೆಸ್ ಲೇಟಾಗಿ ಸಿಗುತ್ತೆ. ಎಲ್ಲ ಲೇಟ್. ಹಾರ್ಡ್ ವರ್ಕ್. ಸ್ಟ್ರಗಲ್ ನಂಬರ್ ಅಂದ್ರೆ 8 ಅಂತ ಹೇಳ್ಬೋದು. ಸೊ ಅದಕ್ಕೆ ಇದನ್ನು ನಾವು ಕೇರ್ ಆಫ್ ಅಡ್ರೆಸ್, ಹಾರ್ಡ್ ವರ್ಕ್ ಅಂತಲೇ ಇಟ್ಬಿಟ್ಟಿದ್ದೀವಿ. ಸೊ ನ್ಯೂಮರಾಲಜಿ. ಸೊ ಇವ್ರಿಗೆ ಲಕ್ಕಿ ನಂಬರ್ಸ್ ಏನು? ಶನಿವಾರ ಹುಟ್ಟಿದ್ದಾರೆ ಅಂದರೆ ನಿಮಗೆ ಲಕ್ಕಿ ನಂಬರ್ಸ್ ಲಕ್ಕಿ ನಂಬರ್ಸ್ ಬಂದು 5 and 6. 5 and 6 5. ಬುಧ ನಂಬರ್ 6, ಶುಕ್ರನ ನಂಬರ್. ಇವ್ರಿಗೆ ತುಂಬ ಅದ್ಭುತವಾದ ಫ್ರೆಂಡ್ಲಿ ನಂಬರ್ಸ್, ಲಕ್ಕಿ ನಂಬರ್ಸ್. ಅನ್ಲಕ್ಕಿ ನಂಬರ್ಸ್ ಆಗಿದ್ರೆ ಯಾವುದು ಇವ್ರಿಗೆ ಅನ್ಲಕ್ಕಿ ನಂಬರ್ಸ್ ಬಂದು 2, 4. 2 and 4 ಚಂದಿರನ ನಂಬರು, ರಾಹು ನಂಬರ್. ಇವರಿಗೆ ಎನಿಮಿ ನಂಬರ್.
ಇವರು ಈ ಡೇಟ್ ಆಫ್ ಬರ್ತ್ ಇರೋರು ದಯವಿಟ್ಟು ಮ್ಯಾರೇಜಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಖಂಡಿತ ಇವ್ರಿಗೆ ಆಲ್ರೆಡಿ ಲೇಟ್ ಮ್ಯಾರೇಜಸ್ ಆಗುತ್ತೆ, ಮ್ಯಾರೇಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರೋದ್ರಿಂದ ನೀವು ಏನಾದರೂ ಈ 8ನೇ ತಾರೀಕು 4ನೇ ತಾರೀಕು ಹುಟ್ಟಿದವ್ರಿಗೆ ಮ್ಯಾರೇಜ್ ಮಾಡಿಬಿಟ್ರಂತ ಇದ್ದಿದ್ದು ಡೈವರ್ಸ್ ಪಕ್ಕಾ ಆಗುತ್ತೆ, ಹೇಳ್ತಾ ಇದ್ದೀನಿ. ಇವೆಲ್ಲ ನೋಡಿಕೊಂಡು ನೀವು ಮ್ಯಾರೇಜಸ್ ಅನ್ನೋದು ಮಾಡ್ಕೋಬೇಕು. ಕಂಪ್ಯಾಟಿಬಿಲಿಟಿ ಫ್ರೆಂಡ್ಸು ಅಷ್ಟೇ, ಈ ನಂಬರ್ಸಲ್ಲಿ ಹುಟ್ಟಿದವ್ರು ಏನಾದರೂ ಫ್ರೆಂಡ್ಸ್ ಇದ್ದರೆ ಅವ್ರು ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ. ಲಕ್ಕಿ ನ್ಯೂಟ್ರಲ್ ನಂಬರ್ಸು, ಮಿಕ್ಕ ನಂಬರ್ಸ್ ಎಲ್ಲ ನ್ಯೂಟ್ರಲ್ ಇರುತ್ತೆ. ಆದರೆ ಒನ್ ಬೇಡ, ಒನ್ ಆಲ್ಸೋ ವೆರಿ ವೆರಿ ಶತ್ರುತ್ವ ಅಂದರೆ ನಾನು ಮಾಡ್ತಾ ಹೋಗು, ಸಾರಿ. 8ಗೂ ಸೂರ್ಯನಿಗೂ ಶನಿಗೂ ಆಗೋದೇ ಇಲ್ಲ. ಫಸ್ಟ್ ಎನಿಮಿ ನಂಬರ್ ಅಂದರೆ 1, 2, 4 ಈ 3 ನಂಬರ್ಸು ಎನಿಮಿ ನಂಬರ್ಸ್. ನೆನ್ಪಿಟ್ಕೊಳ್ಳಿ, 1ಗೆ 8ಗೆ ಆಗೋದೇ ಇಲ್ಲ. ಎನಿಮಿ ನಂಬರ್ಸ್, ಎನಿಮಿ ನಂಬರ್ಸ್ ಅಂದರೆ ಅನ್ಲಕ್ಕಿ ನಂಬರ್ಸ್. ಸೊ 1, 2 and 4 ಆರ್ ದ ಅನ್ಲಕ್ಕಿ ನಂಬರ್ಸ್. ನ್ಯೂಟ್ರಲ್ ನಂಬರ್ಸ್ ಬಂದು ನಿಮಗೆ 3 and 7 ನ್ಯೂಟ್ರಲ್ ನಂಬರ್ಸ್ ಇವ್ರಿಗೆ. ನೆಕ್ಸ್ಟ್ ಲಕ್ಕಿ ಕಲರ್ಸ್ ಬಂದು 8ಅವರು 5 ಅಂದರೆ ಏನು, ಗ್ರೀನ್. ಸೊ ಬುಧನ ಕಲರ್ ಗ್ರೀನು, ಶುಕ್ರ ಫ್ರೆಂಡ್ಲಿ ನಂಬರ್ ಆಗಿದೆ, ಶುಕ್ರನ ಕಲರ್ ವೈಟ್. ಸೊ ವೈಟ್ ಆ್ಯಂಡ್ ಗ್ರೀನು ಇವ್ರಿಗೆ ತುಂಬ ಲಕ್ನ ಕೊಡುತ್ತೆ. ನೀವೇನಾದರೂ ಶುಭ ಕಾರ್ಯಗಳಿಗೆ ಹೋಗ್ತಾ ಇದ್ದೀರಾ, ಶುಭವಾದ ಕೆಲಸಗಳು ಶುರು ಮಾಡ್ತಾ ಇದ್ದೀರಾ, ಅಥವಾ ಏನಾದರೂ ಒಳ್ಳೆ ಕೆಲಸಗಳಿಗೆ ಹೋಗ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಟಾಗಿ ನೀವು ಹಸಿರು ಕಲರು, ಬಿಳಿ ಕಲರು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆಯದು ಆಗುತ್ತೆ, ಒಳ್ಳೆ ಗುಡ್ ನ್ಯೂಸ್ ಪಡಿತೀರಾ. ಇಷ್ಟು ಫ್ರೆಂಡ್ಸ್. ಆ್ಯಂಡ್ ಯಾವ ತಿಂಗಳುಗಳು ಇವರಿಗೆ ಅನ್ಲಕ್ಕಿ ಮಂತ್ಸ್, ತಿಂಗಳು ಆಗೂ ಬರೋದಿಲ್ಲ ಅಂದರೆ 2. ಒಂದು ಬಂದು ಜಾನ್ವರಿ ಅಲ್ವಾ. ಸೊ ಜನವರಿ ಇವ್ರಿಗೆ ಆಗೋದಿಲ್ಲ, ಏನು ಮಾಡೋಕ್ಕೆ ಹೋಗಬೇಡಿ. ಏನೇ ವರ್ಕ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಶಾಪ್ ಓಪನಿಂಗ್ ಆಗಿರ್ಬೋದು, ಮನೆ ಓಪನಿಂಗ್ ಆಗಿರ್ಬೋದು, ಜಾನ್ವರಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಮತ್ತು 2ನೇ ತಿಂಗಳು ಅಷ್ಟೇ, ಫೆಬ್ರವರಿಯಲ್ಲಿ ಕೂಡ ನಿಮಗೆ ಒಳ್ಳೆಯದು ಆಗೋದಿಲ್ಲ. ಫೆಬ್ರವರಿ ಕೂಡ ನಿಮಗೆ ಎನಿಮಿ ಮಂತ್, ತಿಂಗಳು, ಶತ್ರು ಅಥವಾದ ತಿಂಗಳು ಅಂತ ಹೇಳ್ತೀವಿ. ಆ್ಯಂಡ್ 4 ಅಂದರೆ ಏಪ್ರಿಲ್ ಕೂಡ ನಿಮಗೆ ಒಳ್ಳೆಯದಾಗೋದಿಲ್ಲ. ಹಾಗಾದರೆ ಒಳ್ಳೆಯದು ಯಾವುದು? ಲಕ್ಕಿ ಮಂತ್ ಬಂದು ನಿಮಗೆ 5 ಅಂದರೆ ಮೇ ಅನ್ನೋದು ನಿಮಗೆ ಅದ್ಭುತವಾದ ರಿಸಲ್ಟ್ಸ್ ಕೊಡುತ್ತೆ, ಸಕ್ಸಸ್ನ ಕೊಡ್ತೀರಾ. ಮೇ ಅಂದರೆ ಕರೆಕ್ಟ್. ಆ್ಯಂಡ್ ಜೂನ್ ಬಂದು 6 ಅಲ್ವಾ, ಜೂನ್. ಸೊ ಮೇ ಆ್ಯಂಡ್ ಜೂನು ನಿಮಗೆ ಅದ್ಭುತವಾದ ರಿಸಲ್ಟ್ಸ್ ಕೊಡುತ್ತೆ, ಸಕ್ಸಸ್ನ ಕೊಡುತ್ತೆ. ಈ ತಿಂಗಳಲ್ಲಿ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಫಲಿತಗಳು ಪಡಿಬೋದು, ಗುಡ್ ಸಕ್ಸಸ್ನ ಪಡಿಬೋದು. ಇಷ್ಟು ಫ್ರೆಂಡ್ಸ್. ಶನಿವಾರ ಹುಟ್ಟಿದವರು ಹೇಗಿರ್ತಾರೆ, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅವ್ರ ಲಕ್ಕಿ ನಂಬರ್ಸ್ ಏನು, ಯಾರ ಜೊತೆ ಇವರು ಮ್ಯಾರೇಜ್ ಆಗಬಾರ್ದು ಅಂತ ಹೇಳಿದ್ದೀನಿ. 1ನೇ ತಾರೀಕು ಅವ್ರ ಜೊತೆ, 2ನೇ ತಾರೀಕು ಅವ್ರ ಜೊತೆ, 4ನೇ ತಾರೀಕು ಅವ್ರ ಜೊತೆ ಖಂಡಿತವಾಗ್ಲೂ ವೈರತ್ವ ಇರುತ್ತೆ, ಡೈವರ್ಸ್ ಆಗಿಬಿಡುತ್ತೆ. ಇವರು ಮ್ಯಾರೇಜ್ ಲೈಫ್ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಆ ನಂಬರ್ಸ್ ಬಿಟ್ಟು ಇವರು ಫ್ರೆಂಡ್ಲಿ ನಂಬರ್ಸ್ ಇರೋ ನಂಬರ್ಸ್ ಜೊತೆ ಮ್ಯಾರೇಜ್ ಆದರೆ ತುಂಬ ಅದ್ಭುತವಾದ ಲೈಫ್ನ ಇವರು ಲೀಡ್ ಮಾಡ್ತಾರೆ. ಸೊ ಶನಿವಾರ ಹುಟ್ಟಿದ್ದಾರೆ ಅಂದರೆ ಈ ಕ್ಯಾರೆಕ್ಟರ್ಸ್ನ ಇವರು ಹೊಂದಿರ್ತಾರೆ. ಅಥವಾ 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಯಾರಾದರೂ ಹುಟ್ಟಿದ್ರೂ ಸೇಮ್ ಶನಿವಾರಕ್ಕೆ, ಶನಿ ದೇವರಿಗೆ ಹೋಲಿಕೆ ಮಾಡ್ತೀವಿ 8 ನಂಬರ್ಗೆ. ಸೊ 8ನೇ ತಾರೀಕು ಹುಟ್ಟಿದವರು ಕ್ಯಾರೆಕ್ಟರ್ಸು ಹೀಗೆ ಇರುತ್ತೆ, ಶನಿವಾರ ಹುಟ್ಟಿದವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೀಗೆ ಇರುತ್ತೆ. ಯಾವುದೇ ತಿಂಗಳಾಗಿರ್ಬೋದು, ಶನಿವಾರ ನೀವೇನಾದರೂ ಹುಟ್ಟಿದ್ದೀರಾ ಅಂದರೆ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಹೀಗಿರುತ್ತೆ. ಕೇರ್ ಆಫ್ ಅಡ್ರೆಸ್, ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಆದಷ್ಟು ನೀವು ಲಾರ್ಡ್ ವೆಂಕಟೇಶ್ವರಗೆ ಪೂಜೆ ಮಾಡೋದು, ಅಂದರೆ ತಿರುಪತಿ ತಿಮ್ಮಪ್ಪನ ನಂಬ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಆದಷ್ಟು ಮೆಡಿಟೇಷನ್ ಮಾಡಿ ಒಳ್ಳೆ ಒಂದು ರಿಸಲ್ಟ್. ಯಾಕೆಂದರೆ ಶನಿದೇವರಿಗೆ ಮೆಡಿಟೇಷನ್ ಅಂದರೆ ತುಂಬ ಇಷ್ಟ. ಮೆಡಿಟೇಷನ್ ಮಾಡಿ, ಈ ರೆಮಿಡೀಸ್ನ ಫಾಲೋ ಮಾಡಿ, ಆದಷ್ಟು ಬೇಗ ರಿಸಲ್ಟ್ಸ್ನ, ಗುಡ್ ಲಕ್ನ ಪಡಿಬಹುದು. ಥ್ಯಾಂಕ್ ಯು. ಹ್ಯಾಪಿ ಬ್ಯಾರ್.